ಸಿಸ್ಟರ್ ಬ್ರದರ್, ನೀವು ಸಂತೋಷಗೊಳ್ತಾ ಇಲ್ವಾ? ಜನ ನಮ್ಗೇನ್ ಹೇಳ್ತಾ ಇದ್ದಾರೆ, ಓ ಇವ್ರ ಮನೆಯಿಂದ ಸ್ಮೆಲ್ ಬರ್ತಾ ಇದೆ, ಇವರ ಜೀವಿತದಿಂದ ಸ್ಮೆಲ್ ಬರ್ತಾ ಇದೆ, ಇವ್ರು ಎಂತವರಪ್ಪ, ಇವ್ರ ಜೀವನ ಹಿಂಗದಪ್ಪ, ಇವ್ರ ಹಂಗದರಪ್ಪ. ಇಲ್ಲ ಬ್ರದರ್, ಇಲ್ಲ ಸಿಸ್ಟರ್, 98 ಜನ ಲೈವ್ ಅಲ್ಲಿ ಇರುವಂತ ಪ್ರತಿಯೊಬ್ಬರೇ, ಒಂದು ವೇಳೆ ನೀವು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇರುವುದಾದ್ರೆ ನೀವು ಕ್ರಿಸ್ತನ ಪರಿಮಳವಾಗಿದ್ದೀರಿ. अरोमा ऑफ क्राइस्ट, आप उसकी सुगंध हो। मसीह में अगर आप है, आप जहां भी जाएंगे, जहां पर भी बैठेंगे, जिनसे भी मिलेंगे, आपके अंदर से परमेश्वर का सुगंध आएगा. ನೋಡಿ, ನಾನು ಅದಕ್ಕೆ ಹೇಳ್ತಾ ಇದ್ದೇನೆ, ಜಾರ್ಜ್ ಬ್ರದರ್, ಒಂದು ಉದಾಹರಣೆಗೆ ಹೇಳ್ತೇನೆ. ನಾನು ಇಲ್ಲಿ 99 ಜನ ಇದ್ದೀರಿ, ಇದರಲ್ಲಿ ಒಂದು ಹೆಸರು ನಾನು ತಗೊಂಡ್ರೆ ನಿಮ್ಗೆ ಸಂತೋಷವಾಗ್ಬೋದು. ಪಾಸ್ಟರ್ ನನ್ನ ಹೆಸರು ತಗೊಂಡ್ರಲ್ಲ ಅಂತ. अगर मैं ये 99 लोग हैं, मैं अगर आपका नाम एक में से किसी का एक का नाम लूंगा तो आप बोलेंगे पास्टर मेरा नाम ले लिए, आपको खुशी लगेगा ना. मैं आपको क्या कह रहा हूं, परमेश्वर का वचन कह रहा है, परमेश्वर का वचन कह रहा है कि आप परमेश्वर यीशु मसीह के द्वारा आप इस दुनिया में यीशु मसीह से सुगंध का पाकर और सुगंध देने के लिए परमेश्वर ने आपको रखा है. इसका मतलब परमेश्वर आपका नाम लेकर बुलाया है. ಇದರ ಅರ್ಥ ಏನಂದ್ರೆ, ನೀವು ಕ್ರಿಸ್ತನ ಪರಿಮಳವಾಗಿದ್ದೀರಿ ಬ್ರದರ್ ಸಿಸ್ಟರ್. ಇದನ್ನ ಡಿಸೈಡ್ ಮಾಡಿದವರು ಯಾರು? ದೇವರು ತಾನೇ ನಿಮ್ಮನ್ನ ಗುರುತಿಸಿದಾನೆಂಬುದಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಲೋಕ ನಿಮ್ಮನ್ನ ಗುರುತಿಸ್ಲಿಕ್ಕಿಲ್ಲ, ನಿಮ್ಮ ಸಂಬಂಧಿಕ ನಿಮ್ಮನ್ನ ಗುರುತಿಸ್ಲಿಕ್ಕಿಲ್ಲ, ನಿಮ್ಮ ಪರಿಚಯಸ್ಥರು ನಿಮ್ಮನ್ನ ಗುರುತಿಸ್ಲಿಕ್ಕಿಲ್ಲ, ನಿಮ್ಮ ಕುಟುಂಬದವ್ರು ನಿಮ್ಮನ್ನ ಗುರುತಿಸ್ಲಿಕ್ಕಿಲ್ಲ. ಆದ್ರೆ ನೀವು ಕ್ರಿಸ್ತನ ಪರಿಮಳವಾಗಿದ್ರಿ. ಯಾವಾಗ? ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇರುವಾಗ. ನಾವು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇಲ್ಲ, ನಾವು ಫಾಸ್ಟರ್ಸ್ ಗಳ ಅನ್ಯೋನ್ಯತೆಯಲ್ಲಿ ಇದ್ದೇವೆ. ನಾವು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇಲ್ಲ, ನಾವು ಪ್ರೇಯರ್ಸ್ ಗಳ ಅನ್ಯೋನ್ಯತೆಯಲ್ಲಿ ಇದ್ದೇವೆ. ನಾವು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇಲ್ಲ. ಸರ್, ನಾವು ಪ್ರೇಯರ್ಗೆ ಹೋಗಿದ್ದೇನೆ ಸರ್, ಏನ್ ಮಾಡಿದಿರಿ? ನಾನು ನೋಡ್ತಾ ಇದ್ದೆ, VBS ಗಳು ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಕಡೆಗಳಲ್ಲಿ ಮೀಟಿಂಗ್ಸ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ತಮ್ಮ ಫೋಟೋ ತಕೊಳ್ತಾರೆ. ಕ್ರಿಸ್ತನ ಎಲ್ಲಿದ್ದಾನಲ್ಲಿ? ಕ್ರಿಸ್ತನ ಪರಿಮಳ ಎಲ್ಲಿದೆ ಅಲ್ಲಿ? ಚೆನ್ನಾಗಿ ಗಮನಿಸಿ ನೋಡ್ರಿ. ನಾವು ಸ್ವತಃ ಅಲ್ಲಿ ಹೋದಾಗ ನಾವು ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ. ನಾವು ಕಣ್ ಮುಚ್ಚಿದ ಒಂದು ಫೋಟೋ ತೆಗಿಲಿಕ್ಕೆ ಒಬ್ಬರಿಗೆ ಹೇಳಿರ್ತೇವೆ, ನಾವು ಮೊಣಕಾಲು ಉರಿದ ಒಂದು ಫೋಟೋ ತಗ್ಲಿಕ್ಕೆ ಹೇಳಿರ್ತೇವೆ, ಮತ್ತೆ ಅದನ್ನ ಸ್ಟೇಟಸ್ ಅಲ್ಲಿ ಹಾಕಿರ್ತೇವೆ. ಇದು ಕ್ರಿಸ್ತನ ಪರಿಮಳವಾ? ನಾನು ಅದಕ್ಕೆ ಹೀಗೆ ನೋಡ್ತಾ ಇದ್ದೆ. ನಿನ್ನೆ ರಾತ್ರಿ ನಾನು ಯೋಚನೆ ಮಾಡ್ತಾ ಇದ್ದೆ. ಬೈಬಲ್ ಹೇಳ್ತಾ ಇದೆ, ಯೇಸು ಕ್ರಿಸ್ತನು ಭೂಲೋಕದಲ್ಲಿದ್ದಾಗ ಯೇಸು ಕ್ರಿಸ್ತನು ದೇವರ ಪರಿಮಳವಾಗಿದ್ದನು. ಹಾಗಾದ್ರೆ ಆತನು ಎಲ್ಲಿಯೂ ಕೂಡ ತನ್ನನ್ನ ಹೆಚ್ಚಿಸಿಕೊಳ್ಳಲಿಲ್ಲ, ಸೆಲ್ಫಿ ತೆಗೆದುಕೊಳ್ಳಲಿಲ್ಲ, ತನ್ನ ಸೆಲ್ಫ್ ಅನ್ನ ಮುಂದಿಡ್ಲಿಲ್ಲ. ಆತನ ಎವ್ರಿ ಟೈಮ್ ಹೇಳ್ತಾ ಇದ್ನು, ತಂದೆಯಿಂದ, ತಂದೆಗೋಸ್ಕರ, ತಂದೆಗೆ ಮಹಿಮೆ ಸಲ್ಲಲಿ. आप यीशु मसीह के जीवन को देखिए, वो इस दुनिया में जब सेवकाई करने के लिए आया, हमको छुटकारा देने के लिए आया, तो बोल सकता था बार बार मैं सेल्फ सेल्फ। नहीं, उसने सेल्फ को नहीं रखा, उसने परमेश्वर को रखा. लेकिन आज की सभाओं में, ಇವತ್ತಿನ ದಿನಗಳ ಸಭೆಗಳಲ್ಲಿ ಏನಾಗ್ತಾ ಇದೆ, ಪಾಸ್ಟರ್ಸ್ ಗಳ ಫೋಟೋ, ಅದ್ರ ಜೊತೆ ನಮ್ಮ ಫೋಟೋ, ಅದ್ರ ಜೊತೆ ನಮ್ಮ ಮೀಟಿಂಗ್ ಅಲ್ಲಿ ಒಂದು ಮೊಣಕಾಲು ಉರಿದು, ಒಂದು ಕಣ್ಣೀರ್ ಹಾಕಿದ್ದು, ಒಂದು ಸೆಲ್ಫಿ, ಒಂದು ಫೋಟೋ. ಹಾಗಾದರೆ ನಾನು ಇವತ್ತು ನಿಮ್ಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಾವು ಆ ಒಂದು ಸುಗಂಧಕ್ಕಾಗಿ ಕರೆಯಲ್ಪಟ್ಟವರಲ್ಲ, ನಾವು ಕ್ರಿಸ್ತನ ಸುಗಂಧವಾಗಿ ಕರೆಯಲ್ಪಡುವುದಕ್ಕಾಗಿ ಕರ್ತನ ದೇವರು ನಮ್ಮನ್ನು ಕರೆದಿದ್ದಾನೆ. हमको परमेश्वर ने इसलिए इस दुनिया में भेजा है कि हम उसके सुगंध होकर इस दुनिया में फैले. ಕ್ರಿಸ್ತನ ಪರಿಮಳವಾಗ್ಬೇಕು ನಾವು. ನಮ್ಮಲ್ಲಿ ಕ್ರಿಸ್ತನನ್ನ ಕಾಣಬೇಕು ಜನ, ನಮ್ಮಲ್ಲಿ ಕ್ರಿಸ್ತನನ್ನ ನೋಡ್ಬೇಕು ಜನ. ನಮ್ಮನ್ನ ಗುರುತಿಸುವಾಗ ಹೇಳ್ಬೇಕು, ಎಸ್, ಕ್ರಿಸ್ತನು ನಿಮ್ಮಲ್ಲಿರುವುದರಿಂದ ನಿಮ್ಮ ಕ್ರಿಸ್ತನ ಪ್ರಸನ್ನತೆ ಇಲ್ಲಿದೆ ಬ್ರದರ್, ಇಲ್ಲಿದೆ ಸಿಸ್ಟರ್, ಈ ಸ್ಥಳದಲ್ಲಿ ಕ್ರಿಸ್ತನ ಪ್ರಸನ್ನತೆ ಚಲಿಸ್ತಾ ಇದೆ ಎಂಬುದಾಗಿ. ಅದಕ್ಕೆ